ನಮಸ್ಕಾರ. ನೋಡಿ, ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಒಂದು ಟಿವಿಯಲ್ಲಿ ನೋಡಿದೆ. ಆಕ್ಚುಲಿ ಪ್ರಾಣಿಗಳೆಲ್ಲ ಊರ್ ಕಡೆ ಬರ್ತಾ ಇದೆ. ಏನಕ್ಕಂತ ಯಾರಿಗಾದ್ರೂ ಗೊತ್ತಿದೆಯಾ? ಇವತ್ತು ಏನಾಗಿದೆ ಅಂದ್ರೆ, ನಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳು ರೆಸಾರ್ಟ್ ಮಾಡ್ಕೊಂಡಿದ್ದಾರೆ, ಈ ಕಡೆ ಲೇಔಟ್ ಮಾಡ್ತಾರೆ. ನಮ್ಮ ಜನಗಳು ಹೊಲ ಗದ್ದೆ ಅಂತ ಬೇಕು ಅಂದ್ಬಿಟ್ಟು ಕಾಡನ್ನೆಲ್ಲ ಕಟ್ ಮಾಡಿ ಇವತ್ತು ಫುಲ್ ನಾಶ ಮಾಡಿಬಿಟ್ಟಿದ್ದಾರೆ. ಪ್ರಾಣಿಗಳು ಏನ್ ಮಾಡ್ತವೆ? ಪ್ರಾಣಿಗಳು ಆಟೋಮೆಟಿಕ್ ಅವ್ರಿಗೆ ಉತ್ತಮವಾದ ಆಹಾರ ಸಿಗದೆ ಇದ್ದಾಗ ಹಳ್ಳಿ ಕಡೆ ಹೊಲದ ಕಡೆ ಬರಲೇಬೇಕಾಗತ್ತೆ. ಈ ರೀತಿ ಪ್ರಾಬ್ಲಮ್ ಇಂದ ಇವತ್ತು ಪ್ರಾಣಿಗಳೆಲ್ಲ ಸಾಮಾನ್ಯ ಲೆಕ್ಕ ಹಾಕೊಳ್ಳಿ. ಆನೆ ಬರ್ತಾ ಇದೆ, ಹುಲಿ ಬರ್ತಾ ಇದೆ, ಚಿರತೆ ಬರ್ತಾ ಇದೆ, ಕರಡಿಗಳು ಬರ್ತಾ ಇದೆ. ಪ್ರತಿಯೊಂದು ಪ್ರಾಣಿಗಳು ಇವತ್ತು ಕಾಡಿಂದ ನಾಡಿಗೆ ಬರ್ತಾ ಇದೆ. ಎಷ್ಟೋ ಜನನ ಸಾಯಿಸಿದಾವೆ, ಎಷ್ಟೋ ಜನ ಕೊಂದಾಕಿದ್ದಾವೆ. ಕೆಲವು ನಾಯಿಗಳನ್ನಂತೂ ತುಂಬಾ ಎತ್ಕೊಂಡು ಹೋಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ತಿಳ್ಕೋಬೇಕು, ಕಾಡನ್ನು ನಾಶ ಮಾಡಬಾರ್ದು ಅಂತ. ಕಾಡೆಲ್ಲ ನಾಶ ಮಾಡಿ ಇವತ್ತು ತುಂಬಾ ಪ್ರಾಣಿಗಳಿಗೆ ಇವತ್ತು ಕಾಡನ್ನೋದೇ ಇಲ್ಲ, ಫುಲ್ ನಾಡಾಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದೆ. ಅವಕ್ಕೆ ನಾವು ತೊಂದರೆ ಕೊಡ್ತಾ, ಅವು ನಮಗೆ ತೊಂದರೆ ಕೊಡ್ತದೆ ಅಷ್ಟೇ. ಇದೇ ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ, ಕಾಡನ್ನು ನಾಶ ಮಾಡಬೇಡಿ, ಪ್ರಾಣಿಗಳು ಉಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.